ಧನುರ್ಮಾಸ ಪ್ರಯುಕ್ತ ಹಿರೇಜಂತಕಲ್ ವಿರುಪಾಪುರ ಆರ್ಯವೈಶ್ಯ ಸಮಾಜ ಬಾಂಧವರಿಂದ 4ನೇ ವರ್ಷದ ಪಾದಯಾತ್ರೆ. ಗಂಗಾವತಿ ನಗರದ ಹಿರೇಜಂತಕಲ್ ವಿರುಪಾಪುರ ಆರ್ಯವೈಶ್ಯ ಸಮಾಜ ಬಾಂಧವರಿಂದ ನವಲಿಯ ಶ್ರೀ ಭೋಗಪರೇಶ ದೇವಸ್ಥಾನಕ್ಕೆ 4ನೇ ವರ್ಷದ ಪಾದಯಾತ್ರೆಯನ್ನು ಸೋಮವಾರ ಬೆಳಗ್ಗೆ ಆರಂಭಿಸಿದರು. ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆ ನೆರವೇರಿಸಿ ಪಾದಯಾತ್ರೆ ನಡೆಸಿದ ಭಕ್ತಾದಿಗಳು ಮಾರ್ಗ ಮಧ್ಯದಲ್ಲಿ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ದರ್ಶನ ಪಡೆದು ಪಾದಯಾತ್ರೆ ಮುಂದುವರೆಸಿದರು. ಈ ಸಂದರ್ಭದಲ್ಲಿ ದೇವರ ನಾಮ ಸ್ಮರಣೆ, ಭಜನೆ ದಾರಿ ಉದ್ದಕ್ಕೂ ನಡೆಸಲಾಯಿತು. ಪುರೋಹಿತ ಭೀಮಭಟ್ ಆಚಾರ್ ಮಾತನಾಡಿ, ಪಾದಯಾತ್ರೆ ಮೂಲಕ ಸಮಾಜದ ಸಂಘಟನೆ, ಧಾರ್ಮಿಕ ಮನೋಭಾವನೆ ಹಾಗೂ ಗುಣಮಟ್ಟದ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಲು ಅತ್ಯಂತ ಸಹಕಾರಿಯಾಗಿದೆ. ಪ್ರತಿ ವರ್ಷ ಮಂತ್ರಾಲಯ ಮಠ, ವೆಂಕಟಗಿರಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಸೇರಿದಂತೆ ನವಲಿನ ಶ್ರೀ ಭೋಗಪರಮೇಶ್ವರ ದೇವಸ್ಥಾನಕ್ಕೆ ಸಮಾಜದ ಅಧ್ಯಕ್ಷ ನಾಗರಾಜ್ ದರೋಜಿ ಕ್ಷೇತ್ರದಲ್ಲಿ ಆಯೋಜಿಸಲಾಗುತ್ತಾ ಬರಲಾಗಿದೆ ಎಂದು ಹೇಳಿದರು. ಪಾದಯಾತ್ರೆಯಲ್ಲಿ ದರೋಜಿ ವೆಂಕಟೇಶ್, ಪ್ರಹ್ಲಾದ್ ಬೆನ್ನೂರ್, ಗುಡಿಕೋಟೆ ನಾಗರಾಜ್, ವಿಜಯ್, ಚಂದ್ರಶೇಖರ್ ಹಣವಾಳ, ಶಂಭುಲಿಂಗ, ಜಿಆರ್ಎಸ್ ಸತ್ಯನಾರಾಯಣ, ಗುಂಡೂರು ಪ್ರಹ್ಲಾದ್ ಸೇರಿದಂತೆ ವಾಸವಿ ಯುವಜನ ಸಂಘದ ಸದಸ್ಯರು, ವಾಸವಿ ಮಹಿಳಾ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು. ಹರೇ ಶ್ರೀನಿವಾಸ. ಇವತ್ತಿನ ಧನುರ್ಮಾಸ ನಿಮಿತ್ತವಾಗಿ ನಾವು ಸುಮಾರು ಮಂತ್ರಾಲಯ ಪಾದಯಾತ್ರೆಯಿಂದ ಭೋಗಾಪರೇಶಕ್ಕೆ ಶ್ರಾವಣ ಮಾಸದಲ್ಲಿ ಹೋಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಾವು ಭೋಗಾಪರೇಶಕ ಪಾದಯಾತ್ರೆಯನ್ನು ಹೋಗಿಲ್ಲ. ಈಗ ಧನುರ್ಮಾಸ ಪ್ರಯುಕ್ತವಾಗಿ ವಿಶೇಷವಾಗಿ ಇವತ್ತಿನ ದಿವಸ ನವಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ದಿವಸ ವಿಶೇಷ ಅಭಿಷೇಕ ಕಾರ್ಯಕ್ರಮ ಮತ್ತು ಮಹಾನೈವೇದ್ಯ ಕಾರ್ಯಕ್ರಮಗಳು ನಡೆಯಲಿದೆ. ಇದು ಕನ್ನಿಕಾ ಪರಮೇಶ್ವರಿಯ ಅನುಗ್ರಹದಿಂದ ಇವತ್ತಿನ ದಿವಸ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿಯಾಗಿ ಸೇವಾ ಮನೋಭಾವದಿಂದ ಕೊಡಗಲಿಯವರ ಬಂಧುಗಳು, ಭೂಪಾಲ್ ಬಂಧುಗಳು ಇದೇ ರೀತಿ ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಧನುರ್ಮಾಸ ಪ್ರಯುಕ್ತವಾಗಿ ಶ್ರೀ ಕನ್ನಿಕಾ ಪರಮೇಶ್ವರ ದೇವಸ್ಥಾನದಿಂದ ನವಲಿ ಭೋಗಾಪುರ ವರ್ಷ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಭಗವಂತನ ಅನುಗ್ರಹದಿಂದ ಎಲ್ಲ ನಮ್ಮ ಬಂಧು ಬಾಂಧವರ ಸಮೇತವಾಗಿ ಎಲ್ಲರೂ ನವಲಿ ಭೋಗಾಪುರೇಶನ ತೃಪ್ತಿಗಾಗಿ ಹೋಗ್ತಾ ಇದ್ದೀವಿ. ನಾಳೆ ಕೂಡ ಭಗವಂತನಿಗೆ ಅಭಿಷೇಕ, ಮಹಾ ನೈವೇದ್ಯ, ಮಹಾ ಪ್ರಸಾದ ಇರುತ್ತೆ. ಎಲ್ಲರೂ ಆನಂದವಾಗಿ ಹೋಗಿ ಬರಲಂತ ಭಗವಂತನಿಗೆ ಪ್ರಾರ್ಥಿಸ್ತೀವಿ. ಹಿರೇಜಂತಕಲ್ನ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಪ್ರತಿ ವರ್ಷ ಸಹಿತ ನಾವು ಆರ್ಯವೈಶ್ಯ ಸಮಾಜದಿಂದ ನವಲಿ ಭೋಗಾಪುರೇಶ್ವರನ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಸತತ 3 ವರ್ಷಗಳ ಕಾಲ ಶ್ರಾವಣ ಮಾಸದಲ್ಲಿ ಯಾತ್ರೆಯನ್ನು ಕೈಗೊಂಡಿದ್ವಿ. ಆದರೆ ಅನಿವಾರ್ಯ ಕಾರಣಗಳಿಂದ ಅದನ್ನು ಮುಂದೂಡಿ ಧನುರ್ಮಾಸದ ಪ್ರಯುಕ್ತ ಈಗೇನೈತೆ ಕೊಡಲಾಗಿದ್ದು, ಸಕಾಲದಲ್ಲಿ ಎಲ್ಲ ರೈತರಿಗೆ ಮಳೆ ಬೆಳೆ ಚೆನ್ನಾಗಿರಲಿ, ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಅಧ್ಯಕ್ಷರಾದಂಥ ಶ್ರೀ ದರೋಜಿ ನಾಗರಾಜ್ ಶ್ರೇಷ್ಠಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ನಾಳೆ ದಿವಸ ಶ್ರೀ ಭೋಗಾಪುರೇಶ್ವರನಿಗೆ ಅಭಿಷೇಕ, ಮಹಾಮಂಗಳಾರತಿ ಮತ್ತು ಪ್ರಸಾದ ವ್ಯವಸ್ಥೆ, ನೈವೇದ್ಯ ಪ್ರಸಾದ ವ್ಯವಸ್ಥೆ ಇರ್ತದೆ. ಈ ದಿನ ಭೂಪಾಲ್ ಬಂಧುಗಳಿಂದ ಎಲ್ಲರಿಗೂ ಅಲ್ಪೋಪಹಾರ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸತತ 4 ವರ್ಷಗಳ ಕಾಲ ಅವರು ಸೇವೆ ಮಾಡ್ತಾ ಇದ್ದಾರೆ. ಅನುವಾರದಲ್ಲಿ ಸಹಿತ ನಮ್ಮ ಸಮಾಜ ಬಾಂಧವರಿಂದ ಉಪಹಾರ ಇರ್ತದೆ ಮತ್ತು ಗಂಕನಕಲ್ನ ಸಹಿತ ಎಲ್ಲ ಸಮಾಜ ಬಾಂಧವರಿಂದ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಹರೇ ಶ್ರೀನಿವಾಸ, ಜೈ ಶ್ರೀರಾಮ್.